ಇವತ್ತು ನಿಮ್ಮ ಜೊತೆಗೆ ಮಾತಾಡಲು ಬೇಡವೋ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಕೊನೆಗೆ ನಿಮ್ಮ ಜೊತೆಗೆ ಮಾತಾಡಲೇಬೇಕು ಅಂತ ನಿರ್ಧಾರ ಮಾಡಿ ಬಂದೆ. ಸತ್ಯ ಹೇಳ್ಬೇಕಂದ್ರೆ ಸ್ವಲ್ಪ ಮನಸ್ಸನ್ನ ಹಗುರ ಮಾಡ್ಕೊಂಡ್ಬಿಟ್ಟು ಜೊತೆಗೆ ಸ್ವಲ್ಪ ಸಂತೋಷವಾಗಿ ಮಾತಾಡಬೇಕು ಅಂತ ಬಂದೆ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕೆ ಗೊತ್ತಾ, ನಾನು ನಿಮ್ಮ ಜೊತೆಗೆ ಸಂತೋಷವಾಗಿ ಮಾತಾಡ್ಬೇಕಂದ್ರೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಅದನ್ನು ಕೂಡ ನೋಡ್ಕೋಬೇಕು ತಾನೆ. ಅನ್ಕೊಂತಾ ಇದ್ದೀನಿ ನೀವು ಸಂತೋಷವಾಗಿದ್ದೀರಾ ಅಂತ. ನಾನು ಈಗ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಈಗ ನಾನು ಮಾತಾಡೋದಕ್ಕೆ ಶುರು ಮಾಡಿದಾಗ ಬರೀ ನನ್ನಲ್ಲಿರುವಂತ ಆಕ್ಟಿವಿಟಿಗಳು, ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ತೀನಿ. ಈಗ ನಾನು ಸಂತೋಷವಾಗಿದ್ದೀನಿ ಅಂತ ತಿಳ್ಕೊಳ್ಳಿ. ನಾನು ನಿಮ್ಮ ಜೊತೆಗೆ ಮಾತಾಡುವಾಗ ತುಂಬಾ ಎಕ್ಸೈಟ್ ಆಗಿ ಮಾತಾಡ್ತಾ ಇದ್ದೀನಿ. ಒಂದು ಎಕ್ಸೈಟ್ಮೆಂಟ್ ಬರೀ ನನ್ನ ಹತ್ರ ಮಾತ್ರ ಇರುತ್ತೆ. ನೀವು ನನ್ನ ಮಾತನ್ನ ಕೇಳುವಾಗ ನೀವು ಬೇರೆ ಯಾವುದೋ ಒಂದು ವಿಷಯದಲ್ಲಿ ತಲೆ ಕೆಟ್ಟೋಗಿದೆ ಅಂತ ಹೇಳಿದ್ರೆ ನಾನು ಎಕ್ಸೈಟ್ ಆಗಿ ಮಾತಾಡಿ ಅದು ನನಗೆ ಮಾತ್ರ ಸಂತೋಷ ಆಗುತ್ತೆ ಹೊರತು ನಿಮ್ಗೆ ಇರಿಟೇಷನ್ ಆಗುತ್ತೆ. ಕರೆಕ್ಟಾ? ಒಂದು ಆಂಗಲ್ ಅಲ್ಲಿ ಹೇಳ್ತೀನಿ ಕೇಳಿ. ಈಗ ನಾನು ನಿಮ್ ಜೊತೆಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದ್ರೆ ಒಂದು ಕ್ಯಾಶುವಲ್ ಟಾಕ್ ಮಾಡೋದಕ್ಕೆ. ಒಂದು ಟೈಮ್ ನಲ್ಲಿ ನೀವು ಸಂತೋಷವಾಗಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ಒಂದು ಟೈಮ್ ನಲ್ಲಿ ನನ್ನ ಕೈನಲ್ಲಿ ಸಂತೋಷವಾಗಿ ಮಾತಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾನು ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗಿದ್ದೀನಿ ಅಂದ್ರೆ ನನಗೆ ಆಗಿರುವಂತ ಪ್ರಾಬ್ಲಮ್ಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡಿದಾಗ ನಿಮ್ಗೇನು ಅನ್ಸುತ್ತೆ, ಏನಪ್ಪಾ ಇವರು ಸಂತೋಷವಾಗಿರುವಾಗ ಈಗ ಈತ ಬಂದು ಲೈಫ್ ನಲ್ಲಿ ಇರುವಂತ ಪ್ರಾಬ್ಲಮ್ಗಳ ಬಗ್ಗೆ ಶೇರ್ ಮಾಡ್ತಾ ಇದ್ದಾನೆ. ಈಗ ನಾನೀಗ ಯಾವ ತರ ಕೇಳಲಿ, ನಾನು ಈತ ಹೇಳೋದನ್ನ ಬೇಡ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಬೇರೆ ದಾರಿ ಇಲ್ಲದೆ ಸೈಲೆಂಟ್ ಆಗಿ ಕೇಳಬೇಕು ಅಂತ ನೀವು ಯೋಚನೆ ಮಾಡ್ತೀರಾ. ನಾವು ಏನ್ ಡಿಸೈಡ್ ಮಾಡಿರ್ತೀವಿ ಅದು ಸತ್ಯ ಆಗ್ಲೇಬೇಕು ಅಂತ ಇಲ್ವಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ನೀವು ಸಂತೋಷವಾಗಿದ್ದೀರಾ, ನಾನು ದುಃಖದಲ್ಲಿದ್ದೀನಿ ಅಂತ ತಿಳ್ಕೊಳ್ಳಿ. ನಾನು ದುಃಖದಲ್ಲಿರುವಾಗ ನಿಮ್ಮ ಜೊತೆಗೆ ಸಂತೋಷವಾಗಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬೈ ಚಾನ್ಸ್ ಮಾತಾಡಿದ್ರು ಎಫರ್ಟ್ ಹಾಕಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ತಿಳ್ಕೊಳ್ಳಿ, ಒಂಥರ ಸತ್ಯ ಕಾಣಿಸೋದಿಲ್ಲ. ಜೊತೆಗೆ ಸಂತೋಷದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ನೋಡೋರ್ಗೆ ಗೊತ್ತಾಗ್ಬಿಡುತ್ತೆ, ಓ ಇವ್ರು ಇವತ್ತು ಸಂತೋಷವಾಗಿ ಮಾತಾಡ್ತಾ ಇಲ್ಲ, ಏನೋ ಬಚ್ಚಿಡ್ತಾ ಇದ್ದಾರೆ, ದುಃಖದಲ್ಲಿ ಇದ್ದಾರೆ ಅನ್ನೋದನ್ನ ಗುರುತಿಸ್ಬಿಡ್ತೀರಾ. ಕರೆಕ್ಟಾ? ಇವತ್ತು ನಿಮ್ ಜೊತೆಗೆ ಮಾತಾಡಲೋ ಬೇಡವೋ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಕೊನೆಗೆ ಸರಿ ಆಯ್ತು, ಒನ್ ಟೈಮ್ ಟ್ರೈ ಮಾಡೋಣ, ಮಾತಾಡುವಂತ ಪ್ರಯತ್ನ ಮಾಡೋಣ ಅಂತ ಬಂದಿದ್ದೀನಿ. ಆಕ್ಚುಲಿ ಏನ್ ಹೇಳ್ಬೇಕು ಅಂತ ಬಂದಿದೆ ಅಂದ್ರೆ, ನಾವು ಯಾರ ಜೊತೆನಾದ್ರೂ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ನಾವು ಮಾತಾಡುವಾಗ ಎದುರುಗಡೆ ಇರೋರು ಅವರು ಸಂತೋಷವಾಗಿದ್ದಾರ, ದುಃಖದಲ್ಲಿ ಇದ್ದಾರ, ಅಥವಾ ಇನ್ನು ಕೆಲವೊಂದ್ ಸಾರಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಎಷ್ಟೋ ಸಾರಿ ನಾವು ಎದುರುಗಡೆ ಇರೋರಿಗೆ ಮಾತಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಅವರು ಸಂತೋಷದಲ್ಲಿದ್ದಾರೋ ದುಃಖದಲ್ಲಿದ್ದಾರೋ ಅನ್ನೋದು ಬಗ್ಗೆ ಕೂಡ ಯೋಚನೆ ಮಾಡೋದಿಲ್ಲ. ಅಂದ್ರೆ ಮಾತಾಡುವಾಗ ಒಂದು ಫ್ಲೋನಲ್ಲಿ ಮಾತಾಡ್ಬಿಡ್ತೀವಿ, ಅದು ಕೂಡ ವರ್ಕೌಟ್ ಆಗುತ್ತೆ. ಯಾಕೆ ಗೊತ್ತಾ, ನಮ್ಮ ಎದುರುಗಡೆ ಇರೋರು ಅವರಿಗೆ ನಾವು ಅವ್ರ ಜೊತೆಗೆ ಮಾತಾಡುವಾಗ ಒಂದು ಕಂಫರ್ಟ್ ಝೋನ್ ಬಂದಿರುತ್ತೆ. ಓ ಇವ್ರು ಮಾತಾಡುವಾಗ ಯಾವಾಗಲೂ ಸಂತೋಷದಿಂದ ಮಾತಾಡ್ತಾರೆ, ಇವರ ಮಾತನ್ನ ಕೇಳೋದಕ್ಕೆ ನಮಗೆ ತುಂಬಾ ಸಂತೋಷ ಆಗುತ್ತೆ ಅನ್ನುವಂಥ ಅವರ ಮೈಂಡ್ ಸೆಟ್ ನಲ್ಲಿ ಇರುತ್ತೆ. ಪ್ರತಿದಿನ ನಾವು ಮಾತಾಡುವಾಗ ನಾವು ಯಾವ ತರ ಮಾತಾಡ್ತಾ ಇದೀವೋ ಅದನ್ನೇ ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟು ಅದೇ ತರ ಮಾತಾಡೋದಕ್ಕೆ ಮಾಡಿದ್ರೆ ಒಳ್ಳೇದು ಅಂತ ನಂಗೆ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಇವಾಗ ನಾನು ಹೇಳ್ತಾ ಇರುವಂತ ವಿಷಯ, ನಾನು ಹೇಳ್ತಾ ಇರುವಂತ ರೀತಿ ನೋಡಿದ್ರೆ ಕೇಳೋದಕ್ಕೆ ನಿಮಗೆ ತುಂಬಾ ಕಾಂಪ್ಲಿಕೇಟೆಡ್ ಅನ್ನಿಸ್ತಾ ಇದೆ ಅಲ್ವಾ? ಅಂದ್ರೆ ನಾನು ಎಷ್ಟೊಂದು ಸ್ಟ್ರಗಲ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಹೌದು ರೀ, ಸತ್ಯ. ಯಾಕೆ ಗೊತ್ತಾ, ಈಗ ನಾನು ನಿಮ್ ಜೊತೆಗೆ ನೇರವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇಷ್ಟೊಂದು ಸ್ಟ್ರಗಲ್ ಇರೋದಿಲ್ಲ. ಯಾಕೆ ಅಂದ್ರೆ ಎದುರುಗಡೆ ನೀವು ಇರ್ತೀರಾ. ನಾನು ಇವಾಗ ಮಾತಾಡುವಾಗ ಮಾತಿನಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಬರೋದಿಲ್ಲ. ಯಾಕೆಂದ್ರೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರೋದ್ರಿಂದ ನಾನಿಲ್ಲಿ 10 ಪದಗಳನ್ನ ಏನಾದ್ರು ಮಾತಾಡಿದ್ರೆ ಅದರಲ್ಲಿ 10 ಪದ ಕೂಡ ಫಿಲ್ಟರ್ ಆಗ್ಬಿಡುತ್ತೆ. ಈಗ ನಾನು ನಿಮ್ ಜೊತೆಗೆ ನೇರವಾಗಿ ಮಾತಾಡುವಾಗ ಇಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ನನಗೊಂದು ಕಂಫರ್ಟ್ ಝೋನ್ ಇದೆ. ನಾನು ಏನು ಮಾತಾಡ್ತಾ ಇದ್ದೀನೋ ನನ್ನ ಮನಸ್ಸಿಂದ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ. ನಾನು ಇವಾಗ ಮಾತಾಡೋದ್ರಲ್ಲಿ ಎಷ್ಟು ತಪ್ಪಿದೆ ಅಂತ ನಾನು ಏನು ಯೋಚನೆ ಮಾಡೋದಿಲ್ಲ. ಆದ್ರೆ ಸತ್ಯ ಹೇಳ್ಬೇಕಂದ್ರೆ ನಾನು ಇಲ್ಲಿ ಈ ತರ ಕೂತ್ಕೊಂಡ್ಬಿಟ್ಟು ಮಾತಾಡೋದ್ರಿಂದ ಸಿಕ್ಕಾಪಟ್ಟೆ ತಪ್ಪುಗಳು ಇದೆ, ಅದು ನನಗೆ ಕಾಣಿಸೋದಿಲ್ಲ. ನೀವು ನನ್ನ ಮಾತನ್ನ ಕೇಳ್ತಾ ಇರ್ತೀರಲ್ವಾ, ಅದು ನಿಮ್ಗೆ ಕಾಣಿಸ್ತಾ ಇದೆ. ಈಗ ಸದ್ಯಕ್ಕೆ ನಾನು ಕ್ಯಾಶುವಲ್ ಆಗಿ ಮಾತಾಡೋದಕ್ಕೆ ಒಂದು ಯಾವುದೋ ಒಂದು ಕಾಂಪ್ಲಿಕೇಟೆಡ್ ವಿಷಯನ ಹೇಳಿ ನಿಮ್ಗೂ ಕೂಡ ಕನ್ಫ್ಯೂಸ್ ಮಾಡಿ ನಾನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ನಂಗೆ ಅನಿಸ್ತಾ ಇದೆ.